ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಇತಿಹಾಸದ ಮೇಲೆ ನೋಡ್ತಾ ಹೋಗೋಣ. ಯಾವುದು ಅಂದರೆ ಪ್ರಾಚೀನ ಇತಿಹಾಸ. ಪ್ರಾಚೀನ ಇತಿಹಾಸ ಪ್ರಾಚೀನ ಇತಿಹಾಸದಲ್ಲಿ ಮೊದಲನೇದು ಯಾವುದು ಅಂತ ನೋಡ್ತಾ ಹೋದ್ರೆ ಶಿಲಾಯುಗ ಅಂತ ಏನ್ಪರ್ ಹೊಡ್ತೀವಿ. ಸ್ಟೋನ್ ಏಜ್ ಅಂತ ಏನ್ಪರ್ ಹೇಳ್ತೀವಿ. ಯಾವ ಏಜ್? ಸ್ಟೋನ್ ಏಜ್ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ಈ ಶಿಲಾಯುಗದೊಳಗೆ ಎರಡು ಪ್ರಕಾರ ಆಗ್ತವ್ರಿ. ಶಿಲಾಯುಗದೊಳಗೆ ಎರಡು ಪ್ರಕಾರ ಆಗ್ತಾವ. ಒಂದು ಐತಿಹಾಸಿಕ ಶಿಲಾಯುಗ ಮತ್ತು ಪ್ರಗೈತಿಹಾಸಿಕ ಶಿಲಾಯುಗ ಅಂತ. ಪ್ರಗೈತಿಹಾಸಿಕ ಶಿಲಾಯುಗ ಅಂತ ಎರಡು ಪ್ರಕಾರ ಆಗ್ತವೆ. ಐತಿಹಾಸಿಕ ಶಿಲಾಯುಗ ಅಂದ್ರೆ ಏನು, ಪ್ರಗೈತಿಹಾಸಿಕ ಶಿಲಾಯುಗ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ, ಐತಿಹಾಸಿಕ ಶಿಲಾಯುಗ ಅಂದರೆ ಯಾವುದು ನಮಗೆ ದಾಖಲೆ ಸಿಗ್ತದೋ, ದಾಖಲೆ ಕುರಿತು ಅಧ್ಯಯನ ಮಾಡೋದು ನಾವು ಐತಿಹಾಸಿಕ ಶಿಲಾಯುಗ ಅಂತ ಏನ್ಪರ್ ಹೇಳ್ತೀವಿ. ಯಾವುದು ದಾಖಲೆ ಸಿಗೋದಿಲ್ವೋ, ಹೌದಾ, ದಾಖಲೆ ಸಿಗೋದಿಲ್ವೋ, ಬರೀ ಕುರುಹುಗಳು ಸಿಗ್ತಾವಲ್ಲ, ಅದನ್ನು ಏನಂತ ಹೇಳ್ತೀವಿ ಅಂದ್ರೆ ಪ್ರಗೈತಿಹಾಸಿಕ ಕಾಲ ಅಂತ ಹೇಳ್ತೀವಿ. ಪ್ರಗೈತಿಹಾಸಿಕ ಕಾಲ. ಹಾಗಾದ್ರೆ ಪ್ರಗೈತಿಹಾಸಿಕ ಕಾಲದ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂತಂದ್ರೆ, ಪ್ರಗೈತಿಹಾಸಿಕ ಕಾಲದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದ್ರೆ ರಾಬರ್ಟ್ ಬ್ರುಸ್ಫೂಟ್ ಅಂತಕ್ಕಂಥ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ವ್ಯಕ್ತಿಗೆ ಪ್ರಗೈತಿಹಾಸಿಕ ಕಾಲದ ಪಿತಾಮಹ ಅಂತ ಕರಿತೀವಿ. ಯಾಕ್ರಿ ಅವರಿಗೆ ಪ್ರಗೈತಿಹಾಸಿಕ ಕಾಲದ ಪಿತಾಮಹ ಅಂತೇಳಿ ಯಾಕೆ ಕರೆದ್ರಿ ಅಂದ್ರೆ ಇವರು ತಮಿಳುನಾಡಿನ ಪಲ್ಲಾವರಂ ಅಥವಾ ಪೇಚಾವರಂ ಅಂತ ಏನ್ಪರ್ ಹೇಳ್ತೀವಿ. ಪಲ್ಲಾವರಂನಲ್ಲಿ ಶಿಲಾಯುಗಕ್ಕೆ ಸಂಬಂಧಿಸಿದ ಆಯುಧವನ್ನು ಸಂಶೋಧನೆ ಮಾಡ್ತಾರೆ. ಆಯುಧವನ್ನು ಸಂಶೋಧನೆ ಏನ್ಪರ್ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಏನಂತ ಕರಿತೀವಿ ಅಂದ್ರೆ ಪ್ರಗೈತಿಹಾಸಿಕ ಕಾಲದ ಪಿತಾಮಹ ಅಂತ ಏನ್ಪರ್ ಕರಿತೀವಿ. ಪ್ರಗೈತಿಹಾಸಿಕ ಕಾಲದ ಪಿತಾಮಹ ಅಂತ ಏನ್ಪರ್ ಕರಿತೀವಿ. ನೆಕ್ಸ್ಟ್ ಡಾಕ್ಟರ್ ಸಂಕಾಲಿ ಅಂತಕ್ಕಂಥವ್ರು. ಸಂಕಾಲಿ ಬರವಣಿಗೆಯ ದಾಖಲೆಯ ಮೂಲಕ ಇತಿಹಾಸವನ್ನು ಅರಿಯಬೇಕು ಅಂತ ಹೇಳ್ತಾರೆ. ಇತಿಹಾಸವನ್ನು ಅರಿಯಬೇಕು. ಮತ್ತು ಮಧ್ಯ ಹಳೆ ಶಿಲಾಯುಗ ಏನದಲ್ಲ, ಇದನ್ನು ಸಂಶೋಧನೆ ಮಾಡಿದ ಯಾರು ಅಂದ್ರೆ ಸಂಕಾಲಿ ಅಂತಕ್ಕಂಥವ್ರು ಅಂತ ಏನ್ಪರ್ ಹುಡ್ತೀವ್ರಿ. ಡಾಕ್ಟರ್ ಬರ್ಕೀಡ್ ಅನ್ನೋರು ಏನ್ ಮಾಡಿದ್ರು ಅಂತಂದ್ರೆ, ಮಾನವನಿಗೆ ಇತಿಹಾಸದತ್ತ ಕರೆದುಕೊಂಡು ಹೋಗುವುದೇ ಇತಿಹಾಸ ಅಂತ ಏನ್ಪರ್ ಹೇಳ್ತಾರೆ. ಯಾರು? ಬರ್ಕೀಡ್. ಅಂದ್ರೆ ರಾಬರ್ಟ್ ಬ್ರುಸ್ಫೂಟ್, ಸಂಕಾಲಿ ಮತ್ತು ಬರ್ಕೀಡರು ಪ್ರಮುಖವಾಗಿ ಹೌದಾ ಶಿಲಾಯುಗದಲ್ಲಿ ಹೆಚ್ಚಿನ ಸಂಶೋಧನೆ ಮಾಡಿದವರು ಅಂತ ಏನ್ಪರ್ ನೋಡ್ತೀವಿ. ಹೆಚ್ಚಿನ ಸಂಶೋಧನೆ ಮಾಡಿದವರು. ಹಾಗಾದ್ರೆ ಐತಿಹಾಸಿಕ ಕಾಲ ಅಂದ್ರೆ ಏನು? ದಾಖಲೆ ಸಿಕ್ಕಿರ್ತಕ್ಕಂಥ ಒಂದು ಕಾಲದ ದಾಖಲೆಯಿಂದ ಅಧ್ಯಯನ ಮಾಡೋದು ನಾವು ಐತಿಹಾಸಿಕ ಕಾಲ ಅಂತ ಹೇಳ್ತೀವಿ. ಕುರುಹುಗಳು ಸಿಕ್ಕಂಥದಕ್ಕೆ ನಾವು ಪ್ರಗೈತಿಹಾಸಿಕ ಕಾಲ ಅಂತ ಹೇಳ್ತೀವಿ. ಈ ಪ್ರಗೈತಿಹಾಸಿಕ ಕಾಲ ಅಥವಾ ಪೂರ್ವ ಇತಿಹಾಸದ ಕಾಲ ರೀ. ಪೂರ್ವ ಇತಿಹಾಸದ ಕಾಲ ಏನದಲ್ಲ, ಈ ಕಾಲ ಎರಡು ಪ್ರಕಾರ ಏನ್ಪರ್ ಮಾಡ್ತೀವಿ. ಒಂದು ಶಿಲಾಯುಗ, ಇನ್ನೊಂದು ಲೋಹಯುಗ.
ಒಂದು ಶಿಲಾಯುಗ, ಇನ್ನೊಂದು ಲೋಹಯುಗ. ಶಿಲಾಯುಗದಾಗ ಮತ್ತೆ 3 ಟೈಪ್ ಆಗ್ತಾವ್ರಿ. ಒಂದು ಹಳೆ ಶಿಲಾಯುಗ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಇನ್ನೊಂದು ನೂತನ ಶಿಲಾಯುಗ. ನೂತನ ಶಿಲಾಯುಗ. ಲೋಹಯುಗದಾಗ ಮುಖ್ಯವಾಗಿ 2 ಯುಗ ನೋಡ್ತೀವ್ರಿ. ಒಂದು ತಾಮ್ರ ಯುಗ, ತಾಮ್ರ ಯುಗ, ಇನ್ನೊಂದು ಕಬ್ಬಿಣ ಯುಗ ಅಂತ 2 ಪ್ರಕಾರ ನೆನಪಲ್ಲಿ ನೋಡ್ತೀವಿ. ಮನುಷ್ಯ ಆದಿಮಾನವನಿಂದ ಪ್ರಸ್ತುತದ ತಂತ್ರಜ್ಞಾನದವರೆಗೆ ಹೆಂಗೆ ಮುಂದುವರೆದ ಅನ್ನೋದು ಈ ಇತಿಹಾಸದಲ್ಲಿ ನೆನಪಲ್ಲಿ ನಮಗೆ ಸಿಗ್ತದೆ. ಈ ಇತಿಹಾಸದಲ್ಲಿ ಸಿಗ್ತದೆ. ಅದರಲ್ಲಿ ಶಿಲಾಯುಗ ಅಥವಾ ಪ್ರೀ ಹಿಸ್ಟೋರಿಕಲ್ ಏಜ್ ಅಂತ ನೆನಪರ್ ಹೇಳ್ತೀವಿ. ಮೊದಲನೇದು ನೆನಪರ್ ನೋಡಿದ್ರೆ ಹಳೆ ಶಿಲಾಯುಗ ಅಂತ ನೆನಪರ್ ಹೊಡ್ತೀವಿ. ಯಾವ ಶಿಲಾಯುಗ? ಹಳೆ ಶಿಲಾಯುಗ ಅಂತ ನೆನಪರ್ ಹೊಡ್ತೀವಿ ನೋಡ್ರಿ. ಹಳೆ ಶಿಲಾಯುಗ. ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು, ಪ್ಯಾಲಿಯೋಲಿಥಿಕ್ ಏಜ್ ಅಂತ ಯಾವುದನ್ನು ಕರೀತಾರ ಅಂತ. ಪ್ಯಾಲಿಯೋಲಿಥಿಕ್ ಏಜ್ ಅಂತ ನೆನಪರ್ ಹೇಳ್ತೀವಿ ಇದನ್ನು. ಯಾವುದಕ್ಕೆ? ಹಳೆ ಶಿಲಾಯುಗಕ್ಕೆ. ಹೌದಾ? ಈ ಹಳೆ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಏಜ್ ಅಂತಕ್ಕಂಥ ಪದ ಬಳಸಿದವರು ಯಾರು ಅಂತ ಕೇಳಿದ್ರೆ ಜಾನ್ ಲುಬಾಕ್ ಅಂತಕ್ಕಂಥ ವ್ಯಕ್ತಿ ಈ ಪದ ಬಳಸಿರೋದು ನೆನಪರ್ ಕಂಡು ಬರ್ತಾರೆ. ಜಾನ್ ಲುಬಾಕ್ ಅಂತಕ್ಕಂಥ ವ್ಯಕ್ತಿ ಈ ಪದ ಬಳಸಿರೋದು ಕಂಡು ಬರ್ತಾರೆ. ಯಾವುದು? ಪ್ಯಾಲಿಯೋಲಿಥಿಕ್. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲಾ ಅಥವಾ ಶಿಲೆ, ಹಳೆ ಶಿಲಾಯುಗ. ಹಾಗಾದ್ರೆ ಈ ಕಾಲದ ಜನರ ಲಕ್ಷಣ ಏನಾಗಿತ್ತು? ಹೆಂಗಿತ್ತು ಲಕ್ಷಣ? ಹೌದಾ? ಜನರ ಲಕ್ಷಣ ಹೆಂಗಿತ್ತು? ಹೌದಾ? ಇವರಿಗೆ ಕೃಷಿ ಬಗ್ಗೆ ಅರಿವಿದ್ದಿಲ್ರಿ. ಕೃಷಿ ಬಗ್ಗೆ ಅರಿವಿಲ್ಲ, ಬೆಂಕಿ ಬಗ್ಗೆ ಅರಿವಿಲ್ಲ, ಬೆಂಕಿಯ ಬಗ್ಗೆ ಅರಿವಿಲ್ಲ. ಹೌದಾ? ಬೆಂಕಿಯ ಬಗ್ಗೆ ಅರಿವಿಲ್ಲ. ಮತ್ತು ಅಲೆಮಾರಿ ಜೀವನ ಯಾರ್ದಾಗಿತ್ತು ಅಂದ್ರೆ ಇವ್ರದಾಗಿತ್ತು. ಹಸಿ ಮಾಂಸ ತಿನ್ನುತ್ತಿದ್ದರು. ಪ್ರಾಣಿ ಬೇಟೆಗಾಗಿ ಕ್ವಾರ್ಟ್ಜೈಟ್ ಅಂತಕ್ಕಂಥ ಕಲ್ಲನ್ನು ಬಳಸ್ತಾ ಇದ್ದರು. ಕ್ವಾರ್ಟ್ಜೈಟ್ ಅಂತಕ್ಕಂಥ ಕಲ್ಲು ಬಳಸ್ತಾ ಇದ್ರು. ಇದು ಬೆಣಚು ಕಲ್ಲು ಅಂತ ಕೂಡ ನೆನಪರ್ ಹೇಳ್ತೀವಿ. ಯಾವ ಕಲ್ಲು? ಬೆಣಚು ಕಲ್ಲು ಅಂತ ಕೂಡ ನೆನಪರ್ ಹೇಳ್ತೀವಿ ನೋಡ್ರಿ. ಬೆಣಚು ಕಲ್ಲು ಬಳಸ್ತಾ ಇದ್ರು ಅಂತ ನೆನಪರ್ ನೋಡ್ತೀವಿ. ಹೌದಾ? ಬೆಣಚು ಕಲ್ಲು ಬಳಸ್ತಾ ಇದ್ರು. ಹೌದಾ? ಗುಹೆ ಮತ್ತು ಗಿಡ ಮರಗಳಲ್ಲಿ ಏನು ಮಾಡ್ತಿದ್ರು ಅಂದ್ರೆ ವಾಸ ಮಾಡ್ತಿದ್ರು. ಅಲೆಮಾರಿ ಜೀವನ ಇವ್ರದಾಗಿತ್ತು. ಹಸಿ ಮಾಂಸ ತಿಂತಾ ಇದ್ರು. ಹೌದಾ? ಹಸಿ ಮಾಂಸ ತಿಂತಾ ಇದ್ರು. ಹೌದಾ? ಕೆಲವರ ಅಭಿಪ್ರಾಯ ಪ್ರಕಾರ ನಿಗ್ರೋ ಗುಂಪಿಗೆ ಸೇರಿದರು ಇವರು ಅಂತ ಹೇಳ್ತಾರೆ. ನಿಗ್ರೋ ಅಂತಂದ್ರೆ ಹೌದಾ? ನಿಗ್ರೋ ಗುಂಪಿಗೆ ಸೇರಿದವರು. ಕಪ್ಪು ಬಣ್ಣ, ಗಿಡ್ಡನೆ ದೇಹ ಮತ್ತು ಚಪ್ಪಟೆ ಮೂಗು, ಗುಂಗುರು ಕೂದಲು ಅಂತ ನೆನಪರ್ ಹೇಳ್ತೀವಿ. ಹೌದಾ? ಗುಂಗರು ಕೂದಲು. ಇದು ಹಳೆ ಶಿಲಾಯುಗದ ಜನರ ಲಕ್ಷಣ ಆಗಿತ್ತು. ಕ್ವಾರ್ಟ್ಜೈಟ್ ಅಂತಕ್ಕಂಥ ಕಲ್ಲು ನೆನಪರ್ ಬಳಸ್ತಾ ಇದ್ದ ಕಾರಣಕ್ಕಾಗಿ ಕ್ವಾರ್ಟ್ಜೈಟ್ ಮ್ಯಾನ್ ಅಂತ ನೆನಪರ್ ಹೇಳ್ತೀವಿ. ಅಥವಾ ಹಳೆ ಶಿಲಾಯುಗದ ಮಾನವನಿಗೆ ಹೋಮೋಸೋಪಿಯಸ್, ಮಾನವನ ವೈಜ್ಞಾನಿಕ ಹೆಸರು ಏನಾಗಿದೆ ಅಂದ್ರೆ ಹೋಮೋಸೋಪಿಯಸ್ ಅಂತ ನೆನಪರ್ ನೋಡ್ತೀವಿ ನೋಡ್ರಿ. ಹಾಗಾದ್ರೆ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಈಗ GPSTR ಸೋಷಿಯಲ್ ನಾವು ಟಾಪಿಕ್ ಯಾಕೆ ಚಾಲು ಮಾಡ್ತಾ ಇರೋದು ಅಂದ್ರೆ GPSTR TT ಅಂತೂ ಆಯಿತು,
GPST ಏನಪ್ಪ ಕಂಡು ಬರ್ತದೆ. ಹೌದು, ಅದರಲ್ಲೆಲ್ಲ ರೈಟಿಂಗ್ ಎಕ್ಸಾಮ್ ಏನಪ್ಪ ಇದ್ದಿರ್ತದೆ. ಹಾಗಾದ್ರೆ ಪ್ರಮುಖ ನೆಲೆಗಳು ಯಾವ್ಯಾವು? ಹೌದಾ, ಪ್ರಮುಖ ನೆಲೆಗಳು ಯಾವ್ಯಾವು ನೋಡ್ರಿ. ಹಳೆ ಶಿಲಾಯುಗ, ಇಲ್ಲಿ ಶಿಲಾಯುಗದಲ್ಲಿ ಹಳೆ ಶಿಲಾಯುಗ ಮತ್ತು ಮಧ್ಯ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ ಅಂತ 3 ಟೈಪ್ ಏನ್ಪಾರ್ ಮಾಡ್ತೀವ್ರಿ ಮತ್ತಿಲ್ಲಿ. ಹೌದಾ, 3 ಟೈಪ್. ಇದು ಆದಿ ಶಿಲಾಯುಗ, ಆದಿ ಹಳೆ ಶಿಲಾಯುಗ ಅಂತ ಏನ್ಪಾರ್ ಮಾಡ್ತೀವಿ. ಹಾಗಾದ್ರೆ ಆದಿ ಹಳೆ ಶಿಲಾಯುಗಕ್ಕೆ ಸಂಬಂಧಿಸಿದಂಥ ಪ್ರಮುಖ ನೆಲೆಗಳು ಯಾವ್ಯಾವ ಅದಾವ ಅಂತ ಕೇಳಿದ್ರ ಕೋಡಿಂಗ್ ಮಾಡಿದೇವ್ರಿ ಇದಕ್ಕೆ. ಹೌದಾ, ಕೋಡಿಂಗ್ ಎಚ್ಗಾಡ್ ತಗೊಳ್ಳೋಣ. ಹೌದಾ, ಕೋಡಿಂಗ್ ಮುಖಾಂತರ ನೆನಪಿಡ್ರಿ ಅಂತ. ಕರ್ಮ GB ಟುಕ್ ನೋಡ್ರಿ. ಆದಿ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತ ನೋಡ್ತಾ ಹೋದ್ರ ಕಾಶ್ಮೀರದ ಪಹಲ್ಗಮ್, ಹಿಮಾಚಲ ಪ್ರದೇಶದ ಬಿಯಾಸ್ ಕಣಿವೆ ಮತ್ತು ಗಗ್ಗರ್ ಕಣಿವೆ, ಆಂಧ್ರ ಪ್ರದೇಶದ ನಾಗಾರ್ಜುನ ಕೊಂಡ ಮತ್ತು ಕರ್ನೂಲ್, ರಾಜಸ್ಥಾನದ ದಿಡ್ವಾನ್ ಮತ್ತು ಲೂನಿ ಕಣಿವೆ, ಮಧ್ಯಪ್ರದೇಶದ ಬಿಂಬಿಟ್ಕಾ, ನರ್ಮದಾ ನದಿ ಕಣಿವೆ, ಚಂಬಲ್ ಕಣಿವೆ, ಗುಜರಾತ್ನ ಮಧುಬನ್, ಬಿಹಾರದ ಪೈಸರ, ತಮಿಳುನಾಡಿನ ಅಂತಿರಂಪಕಂ, ಉತ್ತರ ಪ್ರದೇಶದ ಸಿಂಗ್ರೌಲಿ ಮತ್ತು ಮಿರ್ಜಾಪುರ್. ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವ್ಯಾವ ಅದಾವ ಅಂತ ಬರೋಡ್ತೀವಿ ನೋಡ್ರಿ. ಇವು ಹಳೆ ಶಿಲಾಯುಗ, ಆದಿ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವಾಗಿದಾವ ಅಂದ್ರೆ ಇವೆಲ್ಲವೂ ಕೂಡ ಪ್ರಮುಖ ನೆಲೆಗಳು ಕಂಡು ಬರ್ತಾವ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ನೆಲೆಗಳಿದಾವ ಅಂತ ನೋಡ್ತಾ ಹೋದ್ರ ಕರ್ನಾಟಕದ ನೆಲೆಗಳು ನೋಡ್ರಿ. CCTV ಖರಾಬ್ ನೋಡ್ರಿ. ಕೋಡಿಂಗ್ ನೋಡ್ರಿ, ಯಾವ್ಯಾವ ಜಿಲ್ಲೆಗಳು: ಚಿತ್ರದುರ್ಗ, ತಾಲ್ಯ, ಚಿಕ್ಕಮಗಳೂರು, ನಿಟ್ಟೂರಲ್ಲ, ಕಡೂರು, ಲಿಂಗದಹಳ್ಳಿ,
ತುಮಕೂರು, ತುಮಕೂರು. ಕರಡಿಗುಡ್ಡ, ಕಿಬ್ಬನಹಳ್ಳಿ, ಕರಡಿಗುಡ್ಡ, ಕಿಬ್ಬನಹಳ್ಳಿ. ಬಾಣಸಂದ್ರ, ಬಾಣಸಂದ್ರ. ಕಲಬುರಗಿ, ವಿಜಯಪುರ ನೋಡ್ರಿ ಫಸ್ಟ್. ವಿಜಯಪುರ, ಖ್ಯಾದ, ವಿಜಯಪುರ, ಖ್ಯಾದ. ಕಲಬುರಗಿ, ಕೃಷ್ಣ ಸೇತುವೆ, ಕೃಷ್ಣ ಸೇತುವೆ. ರಾಯಚೂರು, ರಾಯಚೂರು, ರಾಯಚೂರಿನ ಲಿಂಗಸೂರು, ಲಿಂಗಸೂರು. ಬಳ್ಳಾರಿ, ಹಲ್ಕುಂದಿ, ಬಳ್ಳಾರಿಯ ಹಲ್ಕುಂದಿ. ಬೆಳಗಾವಿ, ಯಡ್ವಾಡ. ಬೆಂಗಳೂರು, ಜಾಲಹಳ್ಳಿ. ನೋಡ್ರಿ ಇವೆಲ್ಲ ಏನಾಗಿದಾವ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಹಳೆ ಶಿಲಾಯುಗದ ನೆಲೆಗಳು ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು. ಈ ಜನರ ಹಳೆ ಶಿಲಾಯುಗದ ಜನರ ಲಕ್ಷಣ ಏನಾಗಿತ್ತು? ಇವ್ರಿಗೆ ಬಟ್ಟೆ ಹಾಕೊಳ್ಳೋದು ಗೊತ್ತಿರಲಿಲ್ಲ. ಮರದ ಎಲೆಗಳ ಹಚ್ಕೊಂಡು ಹೊಡ್ತಾರೆ. ಅದು ಮರದ ಎಲೆ ಕೂಡ ಹಚ್ಕೊಂಡಿದ್ದು ಹ್ಯಾಂಗ ಅಂತಂದ್ರೆ ಭೀಕರವಾದ ಬಿರುಗಾಳಿ ಬಿಟ್ಟ ಸಂದರ್ಭದಲ್ಲಿ ಓಡೋಡಿ ಹೋಗುವಾಗ ಮರದ ಎಲೆ ಬಂದು ಬೆಂಕಿ ಮೈಗೆ ಅಂಟ್ಕೊಂಡ್ಬಿಡ್ತ್ರಿ. ಮೈಗೆ ಅಂಟ್ಕೊಂಡಾಗ ಅವಾಗ ಏನು ಗೊತ್ತಾಯ್ತು? ಬೆಚ್ಚಗೆ ಅನಿಸ್ತು ರೀ. ಅವಾಗ ಬೆಚ್ಚಗೆ ಅನಿಸಿದಾಗ ಮುಂದೊಂದು ಎಲೆ ಹಿಂದೊಂದು ಎಲೆ ಕಟ್ಕೊಂಬಂದ್ರಿಂದ ಮೈ ಬೆಚ್ಚಗಿರ್ತದ ಅಂತೇಳಿ ಏನು ಮಾಡೋದು ಅಂದ್ರೆ ಮರದ ಎಲೆಗಳು ಕಟ್ಕೊಡ್ತಾ ಓಡಾಡತ್ತು. ಹೌದಾ? ಮರದು ಎಲೆಗಳು ಕಟ್ಕೊಂಡು ಓಡಾಡತ್ತರು ಅಂತ ನೋಡ್ತೀವಿ. ನೋಡ್ರಿ ಇವು ನೆಲೆಗಳು. ಹೌದಾ? ಭಾರತದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳು ಕರ್ಮ, ಜಿಬಿ, ಟುಕ್ ಅಂತಕ್ಕಂಥದ್ದೊಂದು ಕೋಡಿಂಗ. ಅಂದ್ರೆ ರಾಜ್ಯಗಳು ಅಷ್ಟೇ ಕೋಡಿಂಗ್ ಮಾಡಿದ್ದೀವಿ. ಯಾವ್ಯಾವ ರಾಜ್ಯದಲ್ಲಿ ಅಲ್ಲಿ ಒಂದು ಪ್ಲೇಸ್ ನೋಡಬೇಕು. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳು ಯಾವಾಗಿದೆ ಅಂದ್ರೆ CCTV ಖರಾಬ್ ಅಂತ ನೋಡ್ತೀವಿ. ಯಾವ ಟಿವಿ ಖರಾಬ? CCTV ಖರಾಬ. ಹಾಗಾದ್ರೆ ಹಳೆ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗ ಇದಕ್ಕೇನಂತ ಕರಿತೀವಿ? ಮಧ್ಯ ಶಿಲಾಯುಗ ಡಾಕ್ಟರ್ ಸಂಕಾಲಿ ಅವರು ಸಂಶೋಧನೆ ಮಾಡಿದ್ರು ಅಂತ ನೋಡ್ತೀವಿ. ಹೌದಾ? ಸ್ಥಿತ್ಯಾಂತರ ಸೂಕ್ಷ್ಮ ಯುಗದ ಕಾಲ ಅಂತ ಹೇಳ್ತೀವ್ರಿ. ಹೌದಾ? ಹಾಗಾದ್ರೆ ಈ ಮಧ್ಯ ಶಿಲಾಯುಗದಲ್ಲಿ ಕೆಲವೊಂದು ನೆಲೆಗಳು ಕಂಡು ಬಂದಿದಾವ. ಜಾರ್ಖಂಡ್ ರಾಜ್ಯದ ಸಿಂಗ್ಭೂಮ್. ಹೌದು, ಜಾರ್ಖಂಡ್ ರಾಜ್ಯದ ಸಿಂಗ್ಭೂಮ. ಪಂಜಾಬಿನ ಸೋಹಾನ್ ಕಣಿವೆ. ಇಲ್ಲಿ ಅಂತ್ಯ ಹಳೆ ಶಿಲಾಯುಗದಲ್ಲೂ ಕೂಡ ಜಾರ್ಖಂಡ್ನ ಸಿಂಗ್ಭೂಮ್ ಅಂತ ನೋಡ್ತೀವ್ರಿ. ಜಾರ್ಖಂಡ್ನ ಸಿಂಗ್ಭೂಮ್ ಅಂತ ನೋಡ್ತೀವಿ. ಈ ರೀತಿ ಕಂಡು ಬರ್ತಾವ ಪ್ರಮುಖ ನೆಲೆಗಳು. ಹಾಗಾದ್ರೆ ಮಧ್ಯ ಶಿಲಾಯುಗ ಅಂತ ನೋಡಿದ್ರ ಮಧ್ಯ ಶಿಲಾಯುಗ ಈ ಮಧ್ಯ ಶಿಲಾಯುಗಕ್ಕೆ ಮೀಸೋಲಿಥಿಕ್ ಏಜ್ ಅಂತ ಹೇಳ್ತೀವ್ರಿ. ಮಧ್ಯ ಶಿಲಾಯುಗದ ಜನರಿಗೆ ಏನಾಯ್ತು? ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕೂಡ ಕರಿತೀವಿ. ಹೌದಾ? ಸೂಕ್ಷ್ಮ ಶಿಲಾಯುಗ ಅಂತ ಕೂಡ ಕರಿತೀವಿ. ಯಾಕ್ರಿ ಸೂಕ್ಷ್ಮ ಶಿಲಾಯುಗ ಅಂತ ಯಾಕೆ ಕರಿತೀರಿ ಅಂದ್ರೆ ಮೊದಲು ಪ್ರಾಣಿ ಬೇಟೆ ಆಡಲು ಗುಂಡ್ಗಲ್ಲು ಬಳಸ್ತೀರಿ. ಕ್ವಾಡ್ಸೈಟ್ ಅಂತ ಕಲ್ಲು ಧಮ್ಮನ ಗುಂಡ್ಗಲ್ಲು ತೊಗೊಂಡು ಹೊಡೆಯೋದು. ಅದು ಸಾಯ್ತದೋ ಬಿಡ್ತದೋ, ಸಾಯತನ ಬಿಡೋದಿಲ್ಲ. ಗುಂಡ್ಗಲ್ಲು ತೊಗೊಂಡು ಹೊಡೆಯೋದು ಸ್ವಲ್ಪ ತ್ರಾಸ ಆತಿತ್ತು ಪ್ರಾಣಿ ಬೇಟೆ ಆಡಕ್ಕೆ. ಇಲ್ಲಿ ಏನು ಮಾಡಿದ್ರು? ಕಲ್ಲಿಗೆ ಏನು ಮಾಡಿದ್ರು ಅಂದ್ರೆ ಕೂರ್ ಮಾಡಿದ್ರಿ. ಹೌದಾ? ಕಲ್ಲಿಗೆ ಕೂರ್ ಮಾಡಿ ಪ್ರಾಣಿ ಬೇಟೆ ಆಡತ್ತು. ಹಾಗಾಗಿ ಪ್ರಾಣಿ ಬೇಟೆ ಆಡಕ್ಕೆ ಈಸಿ ಆಯ್ತು. ಕಲ್ಲು ಕೂರ್ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಕ್ವಾಡ್ಸೈಟ್ ಕಲ್ಲು ಯೂಸ್ ಮಾಡಿದ್ರ, ಎಲ್ಲಿ ಹಳೆ ಶಿಲಾಯುಗದಲ್ಲಿ ಕ್ವಾಡ್ಸೈಟ್ ಕಲ್ಲು ಯೂಸ್ ಮಾಡಿದ್ರ, ಇಲ್ಲಿ ಕ್ಯಾಲ್ಸಿಡೆನಿ ಎನ್ನುವ ಕಲ್ಲನ್ನು ಆಯುಧವಾಗಿ ಬಳಸ್ತಾರ್ರಿ. ಆಯುಧ. ಇಲ್ಲಿ ಏನೇನೆಲ್ಲ ಪರಿಚಯ ಆಯ್ತಂದ್ರೆ ಇವ್ರಿಗೆ ಬೆಂಕಿ ಪರಿಚಯ ಆಗ್ತದ. ಬೆಂಕಿಯ ಪರಿಚಯವಾಯಿತು.
ಹೌದಾ, ಗುಂಪುಗೂಡಿ ಸಂಚಾರ ಮಾಡತರು. ಹೌದಾ, ಯಾರು ಕಾಡು ಜನ ಅಲೆಮಾರಿ ಜನ ಇದ್ರಲ್ಲ, ಅವಾಗ ಯಾರು ಬೇಕಾದ್ರೂ ಎಕ್ಕಡೆ ಬೇಕಾದ್ರೂ ಹೋಗ್ತಿದ್ರು. ಇಲ್ಲಿ ಗುಂಪುಗೂಡಿ ಸಂಚಾರ ಮಾಡತರು. ಮೀನುಗಾರಿಕೆ ತಿಳಿದೋಯ್ತು. ಹಸಿ ಮಾಂಸ ತಿನ್ನೋದು ಬಿಟ್ಟು ಸುಟ್ಟು ಮಾಂಸ ಏನು ಬರ್ತಿಲ್ಲತ್ತುರ್ರಿ. ಸುಟ್ಟು ಮಾಂಸವನ್ನು ಸೇವನೆ ಮಾಡೋದೇನ್ಪರ್ ಕಲ್ತ್ಕೊಂಡ್ರು. ಎಲ್ಲಿ? ಮಧ್ಯ ಶಿಲಾಯುಗದಲ್ಲಿ ಅಂತ ಏನ್ಪರ್ ಹೊಡ್ತೀವಿ. ಹೌದಾ, ಮಧ್ಯ ಶಿಲಾಯುಗದೊಳಗೆ. ಹಾಗಾದ್ರೆ ಮಧ್ಯ ಶಿಲಾಯುಗದ ನೆಲೆಗಳು ಯಾವದಾವ? ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಲೆಗಳೇ ಇಲ್ಲಿ ಜಾಸ್ತಿ ಏನ್ಪರ್ ಕೇಳೋದು. GPSTR ಆಗಲಿ ಅಥವಾ ಮುಖ್ಯ ಪರೀಕ್ಷೆಯಲ್ಲಿ KS ಮುಖ್ಯ ಪರೀಕ್ಷೆಯಲ್ಲಾಗಲಿ ರಿಟರ್ನ್ ಎಕ್ಸಾಮ್ ಇರ್ತದೆ. ರಿಟರ್ನ್ ಎಕ್ಸಾಮಲ್ಲಿ ಹಳೆ ಶಿಲಾಯುಗದ ಕುರಿತು ಬರೆಯಿರಿ ಅಂತೇಳಿ ಕ್ವಶನ್ ಬಂತಂದ್ರೆ ಇದು ಎಲ್ಲ ವಿವರಣೆ ಏನ್ಪರ್ ಬರಿಬೇಕಾಗ್ತದ. ಹಾಗಾದ್ರೆ ಮಧ್ಯ ಶಿಲಾಯುಗದ ನೆಲೆಗಳು ಯಾವುದವು ಪ್ರಮುಖವಾಗಿ ಅಂತ ನೋಡ್ತಾ ಹೋದ್ರ, ಹೌದಾ, ಕೋಡಿಂಗ್ ನೋಡ್ರಿ. ಉರ್ಮಾ, ಹೌದಾ, ಉರ್ಮಾ ಉತ್ತರ ಪ್ರದೇಶದ ದಮ್ ದಮ ಅಥವಾ ದುಮ್ ದುಮ ಅಂತ ಏನ್ಪರ್ ಹೇಳ್ತೀವಿ. ದಮ್ ದಮ. ರಾಜಸ್ಥಾನದ ಬಾಗೂರ್ ಮತ್ತು ದಿಲ್ವಾರ್. ಮಧ್ಯಪ್ರದೇಶದ ಅದಮ್ಗರ್. ಮಹಾರಾಷ್ಟ್ರದ ಹತ್ಕಂಬ. ಆಂಧ್ರ ಪ್ರದೇಶದ ಗೋರಿಗುಂಡಂ ಅಂತ ಏನ್ಪರ್ ಹೊಡ್ತೀವಿ. ಇವು ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಮಧ್ಯ ಶಿಲಾಯುಗದ ಪ್ರಮುಖ ನೆಲೆಗಳ್ರಿ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಮಧ್ಯ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತ ಏನ್ಪರ್ ಹೊಡ್ತೀವಿ. ಯಾವ್ಯಾವು? ಉರ್ಮಾ ಅಂತ ಕೋಡಿಂಗ್ ಇಟ್ಟಿದ್ದೇವೆ. ಇವು ಉತ್ತರ ಪ್ರದೇಶದ ದಮ್ದಮ, ರಾಜಸ್ಥಾನ್ ಬಾಗೂರ್ ಮತ್ತು ದಿಲ್ವಾರ. ನೆಕ್ಸ್ಟ್ ಮಧ್ಯಪ್ರದೇಶದ ಅದಮ್ಗರ, ಮಹಾರಾಷ್ಟ್ರದ ಹತ್ಕಂಬ, ಆಂಧ್ರ ಪ್ರದೇಶದ ಗೋರಿಗುಂಡಂ ಅಂತ ಏನ್ಪರ್ ಹೊಡ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳು ಯಾವುವು? ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳು ಯಾವುವು ಅಂತ ಏನ್ಪರ್ ಹೊಡ್ತಾ ಹೋದ್ರ, BMTC ಕೆ ನೋಡ್ರಿ, ಕೋಡಿಂಗ್ ನೋಡ್ರಿ. BMTC ಬೆಂಗಳೂರಿನ ಜಾಲಹಳ್ಳಿ, ಸುಡಸಂದ್ರ, ಸಿದ್ದಾಪುರ, ಬಳ್ಳಾರಿಯ ಸಂಗನಕಲ್ಲು, ಮೈಸೂರಿನ ಟಿ ನರಸೀಪುರ, ಹೊಸ ಶಿಲಾಯುಗದಲ್ಲೂ ಬರ್ತದೆ ಟಿ ನರಸೀಪುರ, ತುಮಕೂರಿನ ಬಾಣಸಂದ್ರ, ಚಿತ್ರದುರ್ಗದ ಬ್ರಹ್ಮಗಿರಿ, ಕಲಬುರಗಿಯ ಸನ್ನತಿ ಅಂತ ಏನ್ಪರ್ ನೋಡ್ತೀವಿ. ಇವು ಕರ್ನಾಟಕದಲ್ಲಿ ಅಂದ್ರೆ ಕಂಡು ಬರ್ತಕ್ಕಂಥ ಮಧ್ಯ ಶಿಲಾಯುಗದ ಪ್ರಮುಖ ನೆಲೆಗಳು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಮಧ್ಯ ಶಿಲಾಯುಗದ ಯಾವ ರಾಜ್ಯದಲ್ಲಿ ನೆಲೆಗಳು ಕಂಡು ಬರೋದಿಲ್ಲ ಅಂತಂದ್ರೆ ಜಮ್ಮು ಕಾಶ್ಮೀರ ಒಳಗ ಮಧ್ಯ ಶಿಲಾಯುಗದ ಯಾವುದೇ ನೆಲೆಗಳು ಏನ್ಪರ್ ಕಂಡು ಬರೋದಿಲ್ಲ. ಮಧ್ಯ ಶಿಲಾಯುಗದ ಯಾವುದೇ ನೆಲೆಗಳು ಮುಖ್ಯವಾಗಿ ಏನ್ಪರ್ ಕಂಡು ಬರೋದಿಲ್ಲ. ಹೌದಾ, ಈ ರೀತಿ ಏನ್ಪರ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ತದ. GPSTR ಹೌದಾ, ಮುಖ್ಯವಾಗಿ ಏನ್ಪರ್ GPSTR ಆಗಿರ್ಬೋದು. ಇವೆ ಬರೀ GPSTR ಅಂತ ಅಷ್ಟೇ ಇಲ್ಲ, ಎಲ್ಲ ಎಕ್ಸಾಮಲ್ಲೂ ಕೂಡ ಏನ್ಪರ್ ಕೇಳ್ತಾರೆ. ನೀವು ಸೋಷಲ್ ಎಲ್ಲ ಸಬ್ಜೆಕ್ಟ್ ಬೇಕೇ ಬೇಕು. ಎಲ್ಲ ಎಕ್ಸಾಮ್ಗಳಿಗೂ ಕೂಡ GK ಪೇಪರ್ ಫ್ರೇಮ್ ಆಗೋದೇ ಸೋಷಲ್ ಸಬ್ಜೆಕ್ಟ್ ಮೇಲೆ. ಹೌದಾ, ಸೋಷಲ್ ಸಬ್ಜೆಕ್ಟ್ ಜಾಸ್ತಿ ಏನ್ಪರ್ ಕ್ವಶನ್ ಏನ್ಪರ್ ಕೇಳ್ತಾರ. ಹೌದಾ, ಈಗ ಮುಂಬರುವ ದಿನಗಳಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ GPSTR ಬ್ಯಾಚ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. GPSTR ಬ್ಯಾಚ್ ಕೂಡ ಏನ್ಪರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಎಕ್ಸಾಮ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತದೋ ಆಗ ಏನಪ್ಪ ಬೇಗನೆ ಬಂದು ತರಗತಿಗೆ ಜಾಯಿನ್ ಆಗ್ರಿ, ತರಗತಿಗೆ ಜಾಯಿನ್ ಆಗಿ ತರಗತಿಯನ್ನು ಕೇಳ್ರಿ. ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚೆನೇ ನೀವು ತರಗತಿಗೆ ಜಾಯಿನ್ ಆಗ್ರಿ. ಅದು ಬಿಟ್ಟು ಕಾಲ್ಫಾರ್ಮ್ ಆದ ಬಳಿಕ ಇನ್ನೇನು 7-8 ದಿನ ಇದ್ದಿರ್ತದೆ ಎಕ್ಸಾಮ್, ಆವಾಗ ಬಂದು ನಾನು ಓಟು ಸಿಲೆಬಸ್ ಮುಗಿಸ್ಕೊಡ್ರಿ. ಯಾಕಂದ್ರೆ ಈ TT ಎಕ್ಸಾಮ್ ಟೈಮ್ನಾಗ ನಾನು ನೋಡಿದ್ದೀನಿ ಇದು ಭಾಳಷ್ಟು. ಹೌದಾ, TT ಯಾರೋ ಒಬ್ಬರು ಏನಪ್ಪ ಬಂದಿದ್ರು, 7 ದಿನ ಐತ್ರಿ TT ಎಕ್ಸಾಮ್ ಇರ್ಲಿಕ್ಕೆ, 7 ದಿನ ಆಯ್ತು. ಅವ್ರು ಬಂದು TT ಅಡ್ಮಿಷನ್ ಸರ್ ನಾವು 7 ದಿನದಾಗ ಸಿಲೆಬಸ್ ಮುಗಿಸ್ಬೇಕಂತ ಕನಸು ಅವಾಗ ಬಿದ್ದು ಪಾಪ ಅವ್ರಿಗೆ TT ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಲ್ಲ ಅಂತ. ಹೌದಾ, ಹಂಗೆ ಎಕ್ಸಾಮ್ ಕಾಲ್ಫಾರ್ಮ್ ಆದ ತಕ್ಷಣ ನಾನು ಓದ್ತೀನಿ ಅಂತಂದ್ರೆ ಯಾವತ್ತೂ ನೌಕರಿ ಆಗೋದಿಲ್ಲ. ಬಿಫೋರ್ ಪ್ರೀವಿಯಸ್ ಸ್ಟಡಿ ಆಗಿರಬೇಕು. ಎಕ್ಸಾಮ್ ಕಾಲ್ಫಾರ್ಮ್ ಆದಾಗ ಏನಪ್ಪ ರಿವಿಷನ್ ನಡೀತಾ ಇರಬೇಕು, ಅಂದ್ರೆ ಆಗ್ತದೆ. GPSTR ಜನವರಿ 1ನೇ ತಾರೀಕು GPSTR ಹೊಸ ಬ್ಯಾಚ್ ಏನಪ್ಪ ಅಂದ್ರೆ ರೆಡಿ ಮಾಡ್ತಾ ಇದ್ದೀವಿ. ಹೌದು, ಆಸಕ್ತ ವಿದ್ಯಾರ್ಥಿಗಳು GPSTR ಮತ್ತು HSTR ಬ್ಯಾಚಿಗೂ ಕೂಡ ಏನಪ್ಪ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಈ ತರಗತಿ ಇಲ್ಲಿಗೆ ಏನಪ್ಪ ಮುಗಿಸೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದರ ಮುಂದುವರೆದ ಇತಿಹಾಸದ ಭಾಗ ನೆಕ್ಸ್ಟ್ ನಾಳಿನ ಕ್ಲಾಸಲ್ಲಿ ಏನಪ್ಪ ನೀವು ನೋಡುವಂತ್ರಿ.